ಸಿದ್ದರಾಮಯ್ಯನ ಬಗ್ಗೆ ನನಗೇನು ಕೇಳಬೇಡ್ರಿ. ಅವನಂತ ಕೆಟ್ಟ ವಿಚಾರವನ್ನು ಇಲ್ಲದೇ ಇರತಕ್ಕಂಥ ಮನುಷ್ಯನ ನನ್ನ ಜೀವನನಿಗೆ ಮೊದಲೇ ಮುಖ್ಯಮಂತ್ರಿ ಅಲ್ಲ ರೀ. ಹುಚ್ಚ ಇಷ್ಟು ವರ್ಷ ಅನುಭವ ಇದ್ದು ಹಿಂದೆ ನನ್ನ ಜೊತೆ ಇದ್ದವ, ರಾಮಕೃಷ್ಣ ಹೆಗಡೆ ಅವ್ರ ಜೊತೆ ಇದ್ದವ, ಆಮೇಲೆ ದೇವೇಗೌಡರ ಜೊತೆ ಇದ್ದವ. ರಾಮಕೃಷ್ಣ ಹೆಗಡೆ ಬರೀ ಕದ್ದಾಲಿಕೆ ಮಾಡಿದ ಫೋನ್ ಅನ್ನೋ ಕಾರಣಕ್ಕೆ ರಾಜೀನಾಮೆ ಕೊಟ್ಟಿದ್ರು. ಅಂಥವ್ರು ಸಂಸ್ಕಾರದಾಗ ಬೆಳೆದವರು ಇವರು ಮನುಷ್ಯರೇನ್ರಿ. ಜಾತಿ ತರ್ತಾರೆ, ಜಾತಿ ಅಹಿಂದ ತರ್ತಾರ, ಹರಿಜನರು ತರ್ತಾರ. ಇದೇನು ಮನುಷ್ಯತ್ವ? ಇವರು ಪಾರ್ಟಿ ತೊಗೊಂಬರಲಿ, ಪಾರ್ಟಿಯಾಗ ಹೊಡೆದಾಡಲಿ. ಜಾತಿ ಅದಕ್ಕೆ ಬೇಕು, ರಾಜಕಾರಣಕ್ಕೆ ಜಾತಿ ಬೇಕಾ? ಈ ಜಾತಿ ಮಾಡೋರೆಲ್ಲ ಸತ್ತು ಹೋಗ್ತಾರೆ ಒಂದಿನ ಹೇಳಿಬಿಡ್ತೀನಿ. ನೋಡಿ, ಅದು ನಡೀದೆ ನಿರಂತರ. ಅದು ಕಾಂಗ್ರೆಸ್ನವ್ರದ್ದು ನಿರಂತರ ಇದು ನಡೆದಿದೆ, ನಮ್ಮದು ನಡೆದಿದೆ. ಅವ್ರು ಎಲ್ಲಿ ತನಕ ಬಂದಾಗೋದನ್ನ ನಮ್ಮದು ನಡೀದೆ ಹಂಗೆ. ಅದನ್ನು ನೋಡ್ರಿ, ಈಗ ಎಂ ಬಿ ಪಾಟೀಲ್ ಮೇಲೆ ಬಂದದಿಲ್ಲ, ನೀವು ಬರೀ ಅವ್ರದ್ದು ಹೇಳ್ತಿದ್ದು ದೂರವ್ರದ್ದು. ಎಂ ಬಿ ಪಾಟೀಲ್ ಮೇಲೆ ಬಂದದಿಲ್ಲ, ಅವ್ರ ಮೇಲೂ ಲೀಗಲ್ ಆ್ಯಕ್ಷನ್ ತೊಗೋಬೇಕತ್ತ. ಮತ್ತು ನೀವು ಅಡದೂರು ಇದ್ದವ್ರು ಯಾಕೆ ಹೇಳ್ತೀರಿ? ಇಲ್ಲಿ ಅವ್ರದ್ದು ಕೇಳಿರಲ್ಲ ಅಂತೀರ ಮತ್ತು ಅದಕ್ಕೆ ನೋಡ್ರಿ, ನಾ ಹೇಳಿ ಅಲ್ಲ, ಅವ್ರೇನು ಬಬ್ಬಿ ಹೊಡಿಲಿ ಆಯಿತಾ, ನಾವೇನು ಅದಕ್ಕೆ ಈಲ್ಡ್ ಆಗೋದಿಲ್ಲ. ಇವು ನಂದು ಒಂದೇ ಒಂದು ವಾದ ಏನಪ್ಪ ಅಂತಂದ್ರೆ, ರಾಜಕಾರಣಕ್ಕೆ ಜಾತಿಗಳನ್ನು ಉಪಯೋಗ ಮಾಡಬಾರ್ದನ್ನೋ ಒಂದು ವಾದ ನಂದು ಅಷ್ಟೇ. ಗೊತ್ತೈತಿಲ್ರಿ? ಮತ್ತು ಅದು ಸಿದ್ದರಾಮಯ್ಯನಂತವ್ರು ಜಾತಿ ಉಪಯೋಗ ಮಾಡ್ತಾರೆ ರಾಜಕಾರಣಕ್ಕೆ? ಮಾಡಬಾರ್ದ್ರಿ, ಒಳ್ಳೇದಲ್ಲ. ಅವ್ರದ್ದು ಆಗ್ತದೆ, ಮೋದಿದು ಆಗೋದಿಲ್ಲ. ಈ ಕಾಂಗ್ರೆಸ್ನವ್ರದ್ದು ಆಗ್ತದೆ, ಮೋದಿದು ಆಗೋದಿಲ್ಲ. ಅಲ್ಲ ರೀ, ದೇಶದಾಗ ಬಾಯಿಲೆ ಕೆಟ್ಟ ಶಬ್ದ ಬರಬಾರ್ದು. 70 ವರ್ಷ ಸರ್ಕಾರ ನಡೆಸಿ ತಿಂದು ಹೋದ್ರು ಎಲ್ಲರೂ. ತೊಗೊಂಡು ಹೋದ್ರಿಲ್ಲ, ಒಂದು ಅಭಿವೃದ್ಧಿ ಕೆಲಸ ಮಾಡಿದ್ರು ದೇಶದಾಗ. ಬರೀ 10 ವರ್ಷದೊಳಗೆ ದೇಶ ಮೆಚ್ಚುವಂಥ ಅಭಿವೃದ್ಧಿ ಕಾರ್ಯ ಮಾಡ್ಯಾನ. ಅವನ್ನ ಮಾಡ್ಲಿಕ್ಕೆ ಸಾಧ್ಯದ? ಖಂಡಿತನವರು ಬರೀ 70 ವರ್ಷ ಅದೇ ಕೆಲಸ ಮಾಡ್ಯಾರ. ಮೊದಲು ಅವ್ರು ಸುಧಾರಣೆ ಮಾಡ್ಕೋತಾರೆ ನೋಡ್ರಿ. ಅದು ಅವ್ರಿಗೆ ಆಗ್ತದೆ ರೀ, ಕಾಂಗ್ರೆಸ್ನವ್ರಿಗೆ. BJP ಅವ್ರಿಗೆ ಆಗೋದಿಲ್ಲ, ಮೋದಿಗೆ ಆಗೋದಿಲ್ಲ.